ಸೊ ಇವತ್ತು ನಾನು ಈ ಟೀ ಕುಡಿಯೋಕೆ ಇಡೀ ಏರಿಯಾ ಸುತ್ತಾಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ, ಎಲ್ಲೂ ಸಿಕ್ಕಿಲ್ಲ ನನಗೆ ಟೀ. ಪೊಂಗಬೇಕು, ಆದರೆ ಈ ರೇಂಜ್ಗೆಲ್ಲ ಪೊಂಗಬಾರ್ದು. ನಮ್ಮ ಬೆಂಗಳೂರಲ್ಲಿ ಗಲ್ಗಲಿ ಹುಡುಕಿದ್ರು ಬೇಜಾನ್ ಟೀ ಅಂಗಡಿಗಳು ಸಿಗ್ತವೆ. ಈ ಒಂದು ಟೀ ಕುಡಿಯೋಕೆ 30 ಕಿಲೋಮೀಟರ್ ಹುಡ್ಕೊಂಡ್ ಬಂದು ಒಂದ್ ಜಾಗದಲ್ಲಿ ಟೀ ಕುಡಿತಿದ್ದೀನಿ. ಏನು 30 ಕಿಲೋಮೀಟರ್ ಗಂಟೆ ಹುಡ್ಕೊಂಡದ ಟೀ ಕುಡಿಯೋಕ್ಕೆ? ನೀನು ಇರೋ ಏರಿಯಾದಲ್ಲೇ ಬೇಜಾನ್ ಟೀ ಅಂಗಡಿಗಳು ಸಿಗ್ತವೆ ಹುಡುಕಿದ್ರೆ. ನೀನು ನಂಗೆ ಕೆಪ್ರಂಗೆ ಆಡೋಕ್ಕೆ ಸೈಕಂಗೆ ಆಡೋಕ್ಕೆ ಟೀ ಇಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟಾರ ನಿನ್ನ. ಯಾಕಂದ್ರೆ ನಾನು ಟೀ ಅಂದ್ರೆ ನನಗೆ ತುಂಬಾ ಇಷ್ಟ. ಟೀ ಕುಡಿಲೇಬೇಕು ನಾನು. ಟೀ ಕುಡಿಯೋಕ್ಕೆ ಮೆಂಟಲ್ ಆಗ್ಬಿಟ್ಟಿದೆ. ಯಾಕಂದ್ರೆ ಎಲ್ಲ ಟೀ ಅಂಗಡಿ ಎಲ್ಲ ಏನ್ ಅಂಗಡಿಗಳಿದೆ ಎಲ್ಲ ಕ್ಲೋಸ್ ಮಾಡ್ಬಿಟ್ಟವ್ರೆ. ಯಾಕಂದ್ರೆ ಸಿಗರೇಟ್ ಮಾರಂಗಿಲ್ಲ, ಅದು ಮಾರಂಗಿಲ್ಲ ಅಂತ. ಇವತ್ತು ನೀನು ಹೇಳೋದನ್ನ ಕರೆಕ್ಟೇ. ಸಿಗರೇಟ್ ಒಂದು ವೇಳೆ ಬಂದ್ ಮಾಡಿಸಿದ್ರು ಟೀ ಕಾಫಿನ ಯಾರ ಕೈಲೂ ಬಂದ್ ಮಾಡ್ಸೋಕ್ಕಾಗಲ್ಲ. ಯಾಕಂದ್ರೆ ಅದು ನಮ್ಮ ಜನದ ಡೈಲಿ ರುಟೀನು, ಎಲ್ರಿಗೂ ಬೇಕೇ ಬೇಕದು. ಒಂದು ವೇಳೆ ಟೀ ಕಾಫಿ ಬಂದ್ ಮಾಡಿಸಿದ್ರು ಟೀ ಪೌಡ್ರು ಮತ್ತು ಕಾಫಿ ಪೌಡ್ರನ್ನ ಮನೆಗೆ ತರಿಸಿ ಮಾಡ್ಕೊಂಡು ಕುಡಿದ್ಬಿಡ್ತಾರೆ ನಮ್ಮ ಜನ. ಇಲ್ಲ ಪ್ರಮೋಷನ್ ವೀಡಿಯೋ ಏನಾದರೂ ಮಾಡ್ತಾ ಇದೆಯಾ? ನೀನು ಹಿಂಗೆ ಹೇಳಬೇಕು, ಬೆಂಗಳೂರಲ್ಲಿ ಅಷ್ಟು ಟೀ ಅಂಗಡಿ ಇದ್ದಾವೆ, ಎಲ್ಲ ಟೀ ಅಂಗಡಿನಲ್ಲೂ ಟೀನ ಟೇಸ್ಟ್ ಮಾಡಿದ್ದೀನಿ, ಎಲ್ಲೂ ನನಗೆ ಈ ಥರ ಟೀ ಟೇಸ್ಟ್ ಸಿಕ್ಕಿಲ್ಲ, ಇಲ್ಲೇ ಈ ಥರ ಟೀ ಟೇಸ್ಟ್ ಸಿಗ್ತಾ ಇರೋದು ಅಂತ ಹೇಳಬೇಕು. ನೀನು ಅದನ್ನು ಹೇಳೋದು ಬಿಟ್ಬಿಟ್ಟು ಏನೇನೋ ಹಾಕೋದ ತಲೆಗೆ. ಇದಾಗಿತ್ತು ಇವತ್ತಿನ ರೋಸ್ಟಿಂಗ್ ವಿಡಿಯೋ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.